ಅವರಿಗೆ ಎಲ್ರಿಗೂ ಗೊತ್ತಿದೆ ರೀ, ಸೋಲಕ್ಕೆ ಯಾಕ್ರಿ ನಿಲ್ತಾರೆ. ಕಾಂಗ್ರೆಸ್ನವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಿದೆ. ಕಾಂಗ್ರೆಸ್ನವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಿದೆ. ಹಾಗಾಗಿ ಇವರು ಚುನಾವಣೆಯಲ್ಲಿ ನಿಲ್ಲೋಕೆ ದೊಡ್ಡವರು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಮಾಜಿ ಶಾಸಕ ಸಿ.ಟಿ. ರವಿ ಹೇಳಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂತಹ ಅವರು, ಮೊದಲು ಮಕ್ಕಳು ಮಂತ್ರಿಗಳನ್ನು ನಿಲ್ಲಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ರು. ಈಗ ಮಕ್ಕಳು ಮಂತ್ರಿಗಳು ಎಲ್ಲರೂ ಹಿಂದೇಟು ಹಾಕ್ತಾ ಇದ್ದಾರೆ. ನಾವು ರಾಜ್ಯ ಬಿಟ್ಟು ಹೋಗಲ್ಲ ಅಂತಿದ್ದಾರೆ. ಅವರಿಗೆ ಸೋಲ್ತೀವಿ ಅಂತ ಗೊತ್ತು, ಸೋಲೋದಕ್ಕೆ ಯಾಕೆ ನಿಲ್ತಾರೆ ಅಂತ ಅಂದ್ರು. ಅವರಿಗೆ ಎಲ್ರಿಗೂ ಗೊತ್ತಿದೆ ರೀ, ಸೋಲಕ್ಕೆ ಯಾಕ್ರಿ ನಿಲ್ತಾರೆ. ಕಾಂಗ್ರೆಸ್ನವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಿದೆ. ಯಾಕೆ ಸೋಲಕ್ಕೆ ನಿಲ್ತಾರೆ? ಮಕ್ಕಳನ್ನ ನಿಲ್ಸೋಕ್ಕೆ, ಮಂತ್ರಿಗಳನ್ನ ನಿಲ್ಸೋಕ್ಕೆ ಯೋಚನೆ ಮಾಡ್ತಿದ್ರು. ಈ ಮಕ್ಕಳನ್ನ ನಿಲ್ಲಿಸ್ಬೇಕು ಅನ್ನೋರು ಹಿಂದ್ಲೈಟ್ ಹೊಡಿತಾ ಇದ್ದಾರೆ. ಮಂತ್ರಿಗಳು ಅಯ್ಯೋ ನಮಗೆ ಬೇಡಪ್ಪ, ನಮಗೆ ನೀವು ಏನಾದರೂ ಬೇಡ, ನಾವು ರಾಜ್ಯ ಬಿಟ್ಟೇ ಹೋಗಲ್ಲ ಅಂತಿದ್ದಾರೆ. ಹಾಗಾಗಿ ಹಾಗಂತ ನಾವು ಹಗುರವಾಗಿ ತೊಗೊಳಂಗಿಲ್ಲ. ಎಲೆಕ್ಷನ್ ಗಂಭೀರವಾಗೇ ತಗೊಳ್ಬೇಕು, ಮೈ ಮರೆಯಂಗಿಲ್ಲ. ನಾವು ನಮ್ಮ ಕೆಲಸ ನಾವು ಮಾಡಲೇಬೇಕು. ಇನ್ನು ರಾಜ್ಯದಲ್ಲಿ ಬರ ಇದೆ. ಬರದಿಂದ ಜನ ಕಂಗಾಲಾಗಿದ್ದಾರೆ. ಕುಡಿಯೋಕೆ ನೀರಿಲ್ಲ. ಅವರು ಸಿಎಂ, ಇವನು ಸಿಎಂ ಅನ್ನೋದನ್ನು ಬಿಟ್ಟು ಜನರಿಗೆ ಕುಡಿಯೋಕೆ ನೀರನ್ನು ಕೊಡಿ. ಉತ್ತರ ಕರ್ನಾಟಕದಲ್ಲಿ ಜನ ಗುಳೆ ಹೋಗ್ತಾ ಇದ್ದಾರೆ. ಮೊದಲು ಅದನ್ನು ತಡೆಯಿರಿ. ದನ ಕರುಗಳಿಗೆ ಕುಡಿಯೋಕೆ ನೀರಿಲ್ಲ, ಮೇವಿಲ್ಲ. ಮೊದಲು ಆ ಕೆಲಸವನ್ನ ಮಾಡಿ ಅಂತ ಸಿ.ಟಿ. ರವಿ ಹೇಳಿದ್ದಾರೆ. ಹಾಗಾಗಿ ಆಡಳಿತದ ಮೇಲೆ ದುಷ್ಪರಿಣಾಮ ಆಗಬಾರ್ದು ಅಂದರೆ ಅವ್ರು ಸ್ಪಷ್ಟೀಕರಣ ಕೊಡಬೇಕು. ಬರಗಾಲ ಇದೆ ರೀ, ಕುಡಿಯೋಕ್ಕೆ ನೀರಿಲ್ಲ ಎಷ್ಟೋ ಊರುಗಳಲ್ಲಿ. ಅವನ ಮುಖ್ಯಮಂತ್ರಿ ಇವನು ಮುಖ್ಯಮಂತ್ರಿ ಅನ್ನೋದು ಬಿಟ್ಟು ಹಳ್ಳಿಗೆ ಜನಿಗೆ ನೀರು ಕೊಡಿ. ಫಸ್ಟು ಜನ ಗುಳೆ ಹೋಗ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ. ಅಲ್ಲಿ ಆ ಗುಳೆ ಹೋಗ್ದಂಗೆ ತಡೆಯೋದಕ್ಕೆ ಬೇಕಾಗಿರೋ ಕ್ರಮ ತಗೊಳ್ಳಿ. ಪರಿಹಾರದ ಯೋಜನೆಗಳನ್ನು ರೂಪಿಸಿ. ದನಕರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ, ಮೇವಿಲ್ಲ, ಅದಕ್ಕೆ ಪರಿಹಾರದ ಕಾಮಗಾರಿಗಳನ್ನು ಯುದ್ಧೋಪಾದಿಯಲ್ಲಿ ಕೈಗೆತ್ಕೊಳ್ಳಿ. ಇದೆಲ್ಲ ನೀವು ನಾನು ಮುಖ್ಯಮಂತ್ರಿ ಅಂತ ಕಿತ್ತಾಡೋ ಸಮಯನ ಇದು. ಜನ ಕಷ್ಟದಲ್ಲಿದ್ದಾಗ, ಕಷ್ಟದಲ್ಲಿರೋ ಒಂದು ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸೋ ಕೆಲಸ ಮಾಡಿ.